ನಮಸ್ಕಾರ ವೀಕ್ಷಕರೇ. ಈ ದಿನ ಜನಪದ ಕಥನ ಗೀತೆಯನ್ನ ವಾಚನ ಮಾಡ್ತಾ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಕಥನ ಗೀತೆ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಕಲ್ಲನ ಕೇರಿ ಮಲ್ಲನಗೌಡ ಕೆರೆಯೊಂದ ಕಟ್ಟಿಸ್ಯಾನ, ಕಲ್ಲನ ಕೇರಿ ಮಲ್ಲನಗೌಡ ಕೆರೆಯೊಂದ ಕಟ್ಟಿಸ್ಯಾನ, ಕೆರೆಯೊಂದ ಕಟ್ಟಿಸ್ಯಾನ ಸೆರೆಮುಕ್ಕ ನೀರಿಲ್ಲ, ಕೆರೆಯೊಂದ ಕಟ್ಟಿಸ್ಯಾನ ಸೆರೆಮುಕ್ಕ ನೀರಿಲ್ಲ, ಹೊತ್ತಿಗೆ ತೆಗಿಸ್ಯಾನ ಹೊತ್ತಿಗೆ ತೆಗಿಸ್ಯಾರ ಜೋಯಿಸ್ರ ಕೇಳ್ಯಾರ. ದೇವ್ರಿಲ್ಲ ದಿಂಡ್ರಿಲ್ಲ ದೆವ್ವಿಲ್ಲ ಭೂತಿಲ್ಲ, ದೇವ್ರಿಲ್ಲ ದಿಂಡ್ರಿಲ್ಲ ದೆವ್ವಿಲ್ಲ ಭೂತಿಲ್ಲ, ಹಿರಿಸೊಸಿ ಮಲ್ಲವ್ವನ ಹಾರವ ಕೊಡಬೇಕು, ಹಿರಿಸೊಸಿ ಮಲ್ಲವ್ವನ ಹಾರವ ಕೊಡಬೇಕು. ಹಿರಿಸೊಸಿನ ಕೊಟ್ಟರೆ ಹಿರಿತನಕ್ಕೆ ಯಾರಿಲ್ಲ, ಹಿರಿಸೊಸಿನ ಕೊಟ್ಟರೆ ಹಿರಿತನಕ್ಕೆ ಯಾರಿಲ್ಲ, ಕಡೆಸೊಸಿ ಭಾಗೀರಥಿನ ಹಾರವ ಕೊಡಬೇಕು, ಕಡೆಸೊಸಿ ಭಾಗೀರಥಿನ ಹಾರವ ಕೊಡಬೇಕು. ಹಾರ ಕೊಡಬೇಕಂತ ಮಾತಾತು ಮನೆಯಾಗ. ಇಲ್ಲಿ ಬಹಳ ಸುಂದರವಾದಂತ ಒಂದಿಷ್ಟು ವಿಚಾರಗಳನ್ನ ಅನಾವರಣಗೊಳಿಸ್ತಕ್ಕಂಥದ್ದನ್ನ ಕಾಣ್ತೀವಿ. ಕಲ್ಲನಕೇರಿ ಮಲ್ಲನಗೌಡ ಅಂತಕ್ಕಂಥ ಒಬ್ಬ ಯಜಮಾನ ತನ್ನ ಹೊಲದಲ್ಲಿ ಒಂದು ಕೆರೆಯನ್ನ ಕಟ್ಟಿಸ್ತಾನೆ. ಆ ಕಟ್ಟಿಸಿದ ಕೆರೆಯಲ್ಲಿ ಸೆರೆಮುಕ್ಕು ಕೂಡ ನೀರು ಬರೋದೇ ಇಲ್ಲ. ಆ ನೀರು ಬರದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಜೋಯಿಸ್ರ ಹತ್ರ ಹೋಗ್ತಾನ. ಹೋಗಿ ಹೊತ್ತಿಗೆಯನ್ನು ತೆಗಿಸ್ತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಸಹಜವಾಗಿರ್ತಕ್ಕಂಥದ್ದು. ನೀರು ಬಾವಿಗೆ ನೀರು ಬೀಳದೆ ಹೋದ್ರ ಅಥವಾ ಮನೆಯನ್ನ ಕಟ್ಟಿಸ್ತಾ ಇದ್ರ ಅಥವಾ ವಿವಾಹದ ಸಂದರ್ಭದಲ್ಲಿ ಜೋಯಿಸರನ್ನ ಭೇಟಿ ಆಗ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನ ಇಲ್ಲೇ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತಕ್ಕಂಥದ್ದು. ಇಲ್ಲಿಯೂ ಕೂಡ ಜೋಯಿಸರನ್ನ ಕೇಳಲಿಕ್ಕೆ ಹೋದಾಗ ಹೊತ್ತಿಗೆಯನ್ನ ತೆಗಿಸ್ತಾರ. ಹೊತ್ತಿಗೆಯನ್ನ ತೆಗೆಸಿದಾಗ ದೇವ್ರಿಲ್ಲ ದಿಂಡ್ರಿಲ್ಲ ದೆವ್ವಿಲ್ಲ ಭೂತಿಲ್ಲ, ಯಾವುದೇ ದೇವ್ರ ಕಾಟ ಇಲ್ಲ, ದೇವ್ರು ಮತ್ತು ದಿಂಡ್ರ ಕಾಟ ಇಲ್ಲ, ಜೊತೆಗೆ ಯಾವುದೇ ರೀತಿಯಾಗಿ ದೆವ್ವ ಭೂತಗಳ ಕಾಟನೂ ಕೂಡ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು. ಹಂಗಾದ್ರ ಮತ್ತೇನ್ ಕಾಟ ಅಂತಕ್ಕಂಥದನ್ನ ಕೇಳಿದಾಗ ಏನಿಲ್ಲ, ಹಾರವ ಕೊಡಬೇಕು ಅಂದ್ರ ಬಲಿಯನ್ನ ಕೊಡ್ಬೇಕು ಅಂತಕ್ಕಂಥದ್ದು. ಹಿರಿಸೊಸಿಯನ್ನ ಮಲ್ಲವ್ವ, ಹಿರಿಸೊಸೆಯ ಹೆಸರು ಮಲ್ಲವ್ವ, ಕಿರಿಸೊಸೆಯ ಹೆಸರು ಭಾಗೀರಥಿ. ಹಿರಿಸೊಸಿನ ಹಾರವ ಕೊಡಬೇಕು, ಬಲಿ ಕೊಡ್ಬೇಕು ಅಂದ್ರ ನೀವು ಕಟ್ಟಿಸಿದ ಕೆರೆಯಲ್ಲಿ ನೀರು ಬರುತ್ತಾ ಅಂತಕ್ಕಂಥ ವಿಚಾರವನ್ನ ಜೋಯಿಸರು ಹೇಳ್ತಕ್ಕಂಥದ್ದು. ಆಗ ಅದನ್ನ ಒಪ್ಕೊಳ್ತಕ್ಕಂತ ವಿಚಾರವನ್ನ ಇಲ್ಲಿ ಕಾಣ್ತೀವಿ. ಆದ್ರೆ ಹಿರಿಸೊಸಿನ ಬಲಿ ಕೊಟ್ರೆ ಹಿರಿತನಕ್ಕೆ ಯಾರು ಇಲ್ಲ ಅಂತಕ್ಕಂಥದ್ದು. ಅದಕ್ಕ ಕಿರಿಸೊಸಿ ಭಾಗೀರಥಿನ ಬಲಿ ಕೊಟ್ರಾಯ್ತು, ಹಾರವನ್ನ ಕೊಟ್ರಾಯ್ತು ಅಂತಕ್ಕಂಥದ್ದನ್ನ ಮನೆಯೊಳಗ ಮಾತುಕತೆಯನ್ನ ಮಾಡ್ತಕ್ಕಂಥದ್ದನ್ನ ಕಾಣ್ತೀವಿ. ಹಾಗಾದ್ರೆ ಮುಂದೆ ಯಾವ ರೀತಿಯಾಗಿ ಈ ಕಥನ ಗೀತೆ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸಣ್ಣ ಸೊಸಿ ಭಾಗೀರಥಿ ತವ್ರ ಮನೆಗೆ ಹೊಂಟಾಳು. ಸಣ್ಣ ಸೊಸಿ ಭಾಗೀರಥಿ ತವ್ರ ಮನೆಗೆ ಹೊಂಟಾಳು. ಅತ್ತೆವ್ವ ನಮ್ಮ ತವ್ರ ಮನೆಗೆ ಹೋಗ್ತೇನು, ಅತ್ತೆವ್ವ ನಮ್ ತವ್ರ ಮನೆಗೆ ಹೋಗ್ತೀನು. ಸರ್ರನೆ ಹೋಗವ್ವ ಬರ್ರನೆ ಬಾರವ್ವ, ಸರ್ರನೆ ಹೋಗವ್ವ ಬರ್ರನೆ ಬಾರವ್ವ. ಸಣ್ಣ ಸೊಸಿ ಭಾಗೀರಥಿ ತವ್ರ ಮನೆಗೆ ಹೋದಾಳು. ಮನೆ ಮುಂದ ಹೋಗುದಕ್ಕ ಅವರಪ್ಪ ಬಂದಾನು, ಮನೆ ಮುಂದ ಹೋಗುದಕ್ಕ ಅವರಪ್ಪ ಬಂದಾನು. ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಬಂದೆವ, ನಮ್ಮಾವ ನಮ್ಮತ್ತೆ ಬ್ಯಾರೆ ಇಡ್ತಾರಂತ, ನಮ್ಮಾವ ನಮ್ಮತ್ತೆ ಬ್ಯಾರೆ ಇಡ್ತಾರಂತ. ಇಟ್ಟರ ಇಡಲೇಳು ಹೊಲಮನೆ ಕೊಡ್ತೀನಿ, ಇಟ್ಟರ ಇಡಲೇಳು ಹೊಲಮನೆ ಕೊಡ್ತೀನಿ. ಹೊಲಮನಿ ಒಯ್ದು ಹೊಳೆದಂಡ್ಯಾಗ ಹಾಕಪ್ಪ, ಹೊಲಮನಿ ಒಯ್ದು ಹೊಳೆದಂಡ್ಯಾಗ ಹಾಕಪ್ಪ. ಅತ್ತತ್ತ ಹೋಗುತ್ತಲಿ ಅವರವ್ವ ಬಂದಾಳು, ಅತ್ತತ್ತ ಹೋಗುತ್ತಲಿ ಅವರವ್ವ ಬಂದಾಳು. ಎಂದಿಲ್ಲದ ಭಾಗೀರಥಿ ಇಂದ್ಯಾ ಕಳುತ್ತಾ ಬಂದೆ, ಎಂದಿಲ್ಲದ ಭಾಗೀರಥಿ ಇಂದ್ಯಾ ಕಳುತ್ತಾ ಬಂದೆ. ನಮ್ಮತ್ತೆ ನಮ್ಮಾವ ಬ್ಯಾರೆ ಇಡ್ತಾರಂತ, ನಮ್ಮತ್ತೆ ನಮ್ಮಾವ ಬ್ಯಾರೆ ಇಡ್ತಾರಂತ. ಇಟ್ಟರ ಇಡಲೇಳು ವಾಲಿ ಜೋಡು ಕೊಡ್ತೀನಿ, ಇಟ್ಟರ ಇಡಲೇಳು ವಾಲಿ ಜೋಡು ಕೊಡ್ತೀನಿ. ವಾಲಿಯ ಜೋಡೊಯ್ದು ಒಲೆಯಾಗ ಹಾಕವ್ವ, ವಾಲಿಯ ಜೋಡೊಯ್ದು ಒಲೆಯಾಗ ಹಾಕವ್ವ. ಮುಂದಕತ್ತ ಹೋಗುತ್ತಲೇ ಅವರಕ್ಕ ಬಂದಳು, ಮುಂದಕತ್ತ ಹೋಗುತ್ತಲೇ ಅವರಕ್ಕ
ಬಂದಾಳು. ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಈ ದುಃಖ, ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಈ ದುಃಖ. ನಮ್ಮತ್ತೆ ನಮ್ಮಾವ ಬ್ಯಾರೆ ಇಡ್ತಾರಂತ, ನಮ್ಮತ್ತೆ ನಮ್ಮಾವ ಬ್ಯಾರೆ ಇಡ್ತಾರಂತ. ಇಟ್ಟರೆ ಇಡಲೇಳು ಮಕ್ಕಳ ಜೋಡಿಗೆ ಕಳವತೇನಿ, ಇಟ್ಟರೆ ಇಡಲೇಳು ಮಕ್ಕಳ ಜೋಡಿಗೆ ಕಳವತೇನ. ಮಕ್ಕಳಿದ್ದರೇನ ದುಃಖ ಕಳೆದಾವೇನ, ಮಕ್ಕಳಿದ್ದರೇನ ದುಃಖ ಕಳೆದಾವೇನ. ಸಣ್ಣ ಸೋಸಿ ಭಾಗೀರಥಿ ತವ್ರ ಮನೆಯ ಬಿಟ್ಟು, ಸಣ್ಣ ಸೋಸಿ ಭಾಗೀರಥಿ ತವ್ರ ಮನೆಯ ಬಿಟ್ಟು ಗೆಳತಿ ಮನೆಗೆ ನಡೆದಾಳು, ಗೆಳತಿ ಮನೆಗೆ ನಡೆದಾಳು. ತಲೆ ಬಾಗಿಲದಾಗ ಗೆಳತಿನ ಕಂಡಾಳು, ತಲೆ ಬಾಗಿಲದಾಗ ಗೆಳತಿನ ಕಂಡಾಳು. ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಈ ಅಳುವು, ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಈ ಅಳುವು. ಅಂಜಿ ಹೇಳಲೇ ಗೆಳತಿ, ಅಂಜಿ ಹೇಳಲೇ ಗೆಳತಿ, ಅಳುಕಿ ಹೇಳಲೇ ಗೆಳತಿ, ಅಂಜಿ ಹೇಳಲೇ ಗೆಳತಿ, ಅಳುಕಿ ಹೇಳಲೇ ಗೆಳತಿ. ಅಂಜಬೇಡ ನನ್ನ ಗೆಳತಿ, ಅಳುಕಿ ಬೇಡ ನನ್ನ ಗೆಳತಿ, ಅಂಜಬೇಡ ನನ್ನ ಗೆಳತಿ, ಅಳುಕಿ ಬೇಡ ನನ್ನ ಗೆಳತಿ. ನಮ್ಮತ್ತೆ ನಮ್ಮಾವ ಕೆರೆಗ್ ಹಾರ ಕೊಡ್ತಾರಂತ, ನಮ್ಮತ್ತೆ ನಮ್ಮಾವ ಕೆರೆಗ್ ಹಾರ ಕೊಡ್ತಾರಂತ. ಕೊಟ್ಟರ ಕೊಡಲೇಳ ಇಟ್ಟಂಗ ಇರಬೇಕ, ಕೊಟ್ಟರ ಕೊಡಲೇಳ ಇಟ್ಟಂಗ ಇರಬೇಕ. ಸರ್ರನೆ ಹೋದಳು ಬರ್ರನೆ ಬಂದಳು, ಸರ್ರನೆ ಹೋದಳು ಬರ್ರನೆ ಬಂದಳು. ಇಲ್ಲಿ ತುಂಬಾ ಸುಂದರವಾದಂತ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತಕ್ಕಂಥದ್ದು. ಸಣ್ಣ ಸೊಸಿ ಭಾಗೀರಥಿಗೆ ಸೂಕ್ಷ್ಮವಾಗಿ ಗೊತ್ತಾಗಿರುತ್ತ ತನ್ನನ್ನು ಬಲಿ ಕೊಡ್ತಾರ ಅಂತಕ್ಕಂಥದ್ದು. ಇನ್ನು ತವರಿಗೆ ಹೋಗಿ ತನ್ನ ತಂದೆ ತಾಯಿ ಅಕ್ಕ ಮತ್ತು ಗೆಳತಿಯರನ್ನ ಭೇಟಿ ಆಗ್ಬೇಕು ಅಂತಕ್ಕಂತ ಹಂಬಲ, ಯಾರಾದ್ರೂ ಕೂಡ ತನ್ನ ಬಲಿ ಕೊಡುವುದನ್ನ ತಪ್ಪಿಸ್ತಾರ ಅನ್ನುವಂತ ಒಂದು ಆಸೆನೂ ಕೂಡ ಇರ್ಬೋದು. ಅದಕ್ಕಾಗಿ ಆಕೆ ತವರಿಗೆ ಹೋಗ್ತಕ್ಕಂಥದ್ದು. ಆದ್ರೆ ಆಕೆ ಎಲ್ಲಿಯೂ ಕೂಡ ಅಲ್ಲಿ ಪ್ರಸ್ತಾಪ ಮಾಡೋದೇ ಇಲ್ಲ. ಇದ್ದಂತ ವಿಷಯನೇ ಬೇರೆ ಇರ್ತ, ಆದ್ರೆ ಆಕೆ ಹೇಳ್ತಕ್ಕಂತ ವಿಷಯನೇ ಬೇರೆ ಇರ್ತಕ್ಕಂಥದ್ದನ್ನ ಕಾಣ್ತೀವಿ. ತವ್ರ ಮನೆಗೆ ಹೋಗು ಮುಂದಾಗ ಅತ್ತಿಗೆ ಒಪ್ಪಿಗೆಯನ್ನು ತಗೊಳ್ತಕ್ಕಂಥದ್ದು. ನಾನು ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತಕ್ಕಂತ ವಿಚಾರವನ್ನ ಹೇಳಿದಾಗ ಸರ್ರನೆ ಹೋಗಿ ಬರ್ರನೆ ಬಾ ಅಂತಕ್ಕಂಥದ್ದು. ಅಂದ್ರ ಆಕೆಯನ್ನ ಬಲಿ ಕೊಡ್ಬೇಕು ಅಂತಕ್ಕಂತ ವಿಚಾರ ಇಲ್ಲೇ ಇರುವುದರ ಹಿನ್ನೆಲೆಯಲ್ಲಿ ಜಲ್ದಿ ಹೋಗಿ ಜಲ್ದಿ ಬಾ ಅಂತಕ್ಕಂತ ವಿಚಾರವನ್ನ ಹೇಳ್ತಕ್ಕಂಥದ್ದು. ಆಕೆ ತವ್ರ ಮನೆಗೆ ಹೋದ ತಕ್ಷಣ ತಂದೆ ಇರ್ತಾನೆ. ಆ ತಂದೆ ಕೇಳ್ತಕ್ಕಂಥದ್ದು, ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಬಂದೆವ, ಬಾಡಿದ ಮಾರ್ಯಾಕ ಕಣ್ಣಾಗ ನೀರ್ಯಾಕ ಅಂತಕ್ಕಂಥದ್ದನ್ನ ಕೇಳ್ತಕ್ಕಂಥದ್ದು. ತಂದೆ ಕಳ್ಳು ಯಾವ ರೀತಿಯಾಗಿ ಅಂತಂದ್ರ, ಎಂದೂ ಬರ್ಲಾರ್ದಕ್ಕೆ ಇಂದ್ ಬಂದ್ಬಿಟ್ಟೆವ, ಕಣ್ಣಾಗ ನೀರು ಮಕ್ಕ ಯಾಕ ಬಾಡೈತಿ ಅಂತಕ್ಕಂಥದ್ದು. ಮುಖ ಜೊತೆಗೆ ಕಣ್ಣೀರನ್ನ ನೋಡಿ ಕರುಳಿನ ಸಂಕಟಕ್ಕ ಕೇಳ್ತಕ್ಕಂಥದ್ದು. ಕೇಳಿದಾಗ ಏನಿಲ್ಲಪ್ಪ, ನನ್ನನ್ನ ಬ್ಯಾರೆ ಇಡ್ತಾರ ನಮ್ಮ ಅತ್ತೆ ನಮ್ಮ ಮಾವ ಅಂತಕ್ಕಂಥದ್ದನ್ನ ಹೇಳ್ತಾಳ. ಆದ್ರ ಬಲಿ ಕೊಡ್ತಾರ ಅಂತಕ್ಕಂಥ ವಿಷಯವನ್ನ ಹೇಳೋದಿಲ್ಲ. ನಂತರ ಅವ್ರು ಬ್ಯಾರೆ ಇಡ್ಲವ, ನಾನ್ ಹಿಂಗ ಹೊಲ ಮನಿ ಕೊಡ್ತೀನಿ ಅಂದಾಗ ಹೊಲ ಮನಿ ಒಯ್ದು ಹೊಳಿ ದಂಡ್ಯಾಗ ಹಾಕಪ್ಪ ಅಂತ ಹೇಳ್ತಕ್ಕಂಥದ್ದು. ನಾನ ಇರ್ದೆ ಹೋದಾಗ ಆ ಹೊಲ ಮನೆ ತಗೊಂಡು ಏನ್ ಮಾಡ್ಲಿ ಅಂತಕ್ಕಂಥದ್ದು ಆಕೆಯ ಮನಸ್ಸಿನಲ್ಲಿ ಪ್ರಶ್ನೆ ಉದ್ಭವಿಸ್ತಕ್ಕಂಥದ್ದನ್ನ ಕಾಣ್ತೀವಿ. ಜೊತೆಗೆ ಮುಂದ್ ಸ್ವಲ್ಪ ಹೊತ್ತು ದೂರ ಹೋದಾಗ ತಾಯಿ ಭೇಟಿ ಆಗ್ತಕ್ಕಂಥದ್ದು. ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಬಂದೆವ ಅಂತಕ್ಕಂಥದ್ದು. ಅದರ ಜೊತೆಗೆ ಮತ್ತೊಂದಿಷ್ಟು ವಿಚಾರಗಳನ್ನ ಇಲ್ಲಿ ಹೇಳ್ತಕ್ಕಂಥದ್ದನ್ನು ಕೂಡ ಕಾಣ್ತೀವಿ. ಯಾಕ ನಿನ್ನ ಅಳ್ತಾ ಬಂದಿ ಅಂತಕ್ಕಂಥ ವಿಚಾರ ಅಂದಾಗ, ಇಲ್ಲ ನನ್ನನ್ನ ನಮ್ಮ ಅತ್ತೆ ಮಾವ ಬೇರೆ ಇಡ್ತಾರಂತ ಅಂತ ಹೇಳ್ತಕ್ಕಂಥದ್ದು. ಇಡ್ಲಾಳ ನಿನಗ್ ವಾಲಿ ಜೋಡ್ ಕೊಡ್ತೀನಿ ಅಂತಕ್ಕಂಥದ್ದು. ಆ ವಾಲಿ ಜೋಡ್ ತಗೊಂಡ್ ನಾನೇನ್ ಮಾಡ್ಲಿ, ಅದನ್ನ ಹೋಗಿ ಒಲಿ ಒಳಗ್ ಹಾಕ್ಬೇಕನ ಅಂತ ಕೇಳ್ತಕ್ಕಂಥದ್ದು. ಅಂದ್ರ ಇಲ್ಲಿ ಆಕೆಯ ಪ್ರಾಣನ ಇರದೆ ಹೋದಾಗ ಆ ವಾಲಿ ಮತ್ತು ವಾಲಿಯನ್ನು ತಗೊಂಡು, ಜೋಡು ವಾಲಿಯನ್ನು ತಗೊಂಡು ಆಕೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು. ಮುಂದ ಹಾಗೆ ಹೋಗ್ತಕ್ಕಂಥದ್ದು. ಹೋದಾಗ ಮತ್ತ ಅಕ್ಕ ಬರ್ತಕ್ಕಂಥದ್ದು. ಅಕ್ಕನು ಕೂಡ ಹೇಳ್ತಾಳ, ಎಂದಿಲ್ಲದವಳು ಇಂದ್ಯಾಕ ಬಂದೆವ, ಮುಖದಾಗ ಯಾಕ ದುಃಖದ ನಿನಗ ಅಂತ ಕೇಳ್ತಕ್ಕಂಥದ್ದು. ಆ ದುಃಖ
ಆಕೆ ಹೇಳ್ತಾಳ ನಮ್ಮತ್ತೆ ಅಲ್ಲಿಯೂ ಕೂಡ ಒಂದೇ ಉತ್ತರವನ್ನ ಹೇಳ್ತಕ್ಕಂಥದ್ದು, ನಮ್ಮತ್ತೆ ನಮ್ಮ ಮಾವ ಬ್ಯಾರೆ ಇಡ್ತಾರಂತ ಅಂತಕ್ಕಂತ ಮಾತನ್ನ ಹೇಳ್ತಕ್ಕಂಥದ್ದು. ಇಟ್ರಿ ಇಡ್ಲೇಳ ಮಕ್ಕಳನ್ನ ಜೊತೆಗ್ ನೀನು ಕಳಿಸ್ತೀನಿ ಅಂತಕ್ಕಂಥದ್ದನ್ನ ಕೂಡ ಇಲ್ಲಿ ಹೇಳ್ತಕ್ಕಂಥದ್ದು. ಮಕ್ಕಳಿದ್ರೇನ ದುಃಖ ಕಳೀತಾವನ ಅಂತಕ್ಕಂತ ಮಾತನ್ನ ಕೇಳ್ತಾ, ಮಕ್ಕಳು ಇದ್ರದ ಏನೈತಿ ಅಂದ್ರ ನನ್ ಜೊತೆಗ್ ನೀವ್ ಮಕ್ಕಳು ಕಳಿಸ್ಬೋದು, ಆದ್ರೆ ನನ್ನನ್ನು ಬಲಿ ಕೊಡುವುದನ್ನ ಅವ್ರು ಬಿಡ್ತಾರನು ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆಕೆ ಹೇಳ್ತಕ್ಕಂಥದ್ದು. ಆಕೆ ಬಾಯಿ ಬಿಟ್ಟು ಏನಾದ್ರೂ ಹೇಳಿದ್ರೆ ಆಕೆಗೆ ಒಂದು ಒಳ್ಳೆ ಆಕೆಯನ್ನ ಬಲಿ ಕೊಡುವುದನ್ನ ತಪ್ಪಿಸ್ತಿದ್ರೋ ಏನೋ, ಆದ್ರ ಆಕೆ ಬಾಯಿ ಬಿಟ್ಟು ಹೇಳೋದೇ ಇಲ್ಲ. ಒಂದ್ ಹೆಣ್ಣನ್ನ ಗಂಡನ್ ಮನಿ ಕಳಿಸ್ಬೇಕಾತಂದ್ರ ತವ್ರ ಮನಿಯೊಳಗ ತಂದೆ ತಾಯಿ ಜೊತೆಗೆ ಹಿರಿಯರು ಹೇಳೋ ಒಂದು ಬುದ್ಧಿ ಮಾತು, ಮೆಟ್ಟಿದ ಮನೆಗ್ ಕೀರ್ತಿ ತರಬೇಕು ಅಂತಕ್ಕಂತ ವಿಚಾರವನ್ನ ಹೇಳ್ತಕ್ಕಂಥದ್ದು. ಕೊಟ್ಟ ಹೆಣ್ಣು ಕುಲಕ್ ಹೊರಗ ನಿನ್ ಕಷ್ಟ ಬರ್ಲಿ, ಸುಖ ಬರ್ಲಿ, ನೋವು ಬರ್ಲಿ, ದುಃಖ ಬರ್ಲಿ, ಯಾವುದೇ ರೀತಿ ಸಮಸ್ಯೆಗಳನ್ನು ಬಂದ್ರೂ ಕೂಡ ಅಲ್ಲಿ ಎದುರಿಸಿ ಅಲ್ಲಿಯೇ ಜೀವನ ಮಾಡ್ಬೇಕು ಅಂತಕ್ಕಂತ ವಿಚಾರವನ್ನ ಹೇಳ್ತಕ್ಕಂಥದ್ದು. ಆದ್ರ ಈಗ ಕಾಲ ಬದಲಾಗಿದೆ, ಅದನ್ನು ಕೂಡ ನಾವು ಗಮನಿಸಬಹುದು. ಹಿಂದಿನ ಒಂದು ದಿನಗಳಲ್ಲಿ ಆ ರೀತಿ ಇದ್ದದ್ದಕ್ಕಾಗಿ ಇಲ್ಲೇ ಭಾಗೀರಥಿ ತನ್ನನ್ನ ಬಲಿ ಕೊಡ್ತಾರ ಅಂತಕ್ಕಂತ ವಿಚಾರವನ್ನ ಅಲ್ಲಿ ಎಲ್ಲಿಯೂ ಕೂಡ ಆಕೆ ಪ್ರಸ್ತಾಪನ ಮಾಡ್ಲಿಲ್ಲ. ಅಕ್ಕ ಕೇಳಿದ್ರು ಕೂಡ ಅಕ್ಕಗೂ ಹೇಳಿಲ್ಲ, ತಂದೆಗೆ ಹೇಳಿಲ್ಲ, ತಾಯಿಗೆ ಹೇಳಿಲ್ಲ. ಜೊತೆಗೆ ಗೆಳತಿ ಮನೆಗ್ ಬರ್ತಾಳ. ಗೆಳತಿ ಮನೆಗ್ ಬಂದಾಗ ಎಂದಿಲ್ಲದ ಭಾಗೀರಥಿ ಇಂದ್ಯಾಕ್ ಬಂದಿ, ನಿನ್ ಕಣ್ಣಾಗ ನೀರ್ ಯಾಕ, ದುಃಖವನ್ನ ಮಾಡ್ಕೊಳ್ಳಿಕತ್ತಿ, ಅಳ್ಳಿಕತ್ತಿ ಅಂತಕ್ಕಂತ ಮಾತನ್ನ ಕೇಳ್ತಕ್ಕಂಥದ್ದು. ಆವಾಗ ಕೇಳ್ತಾಳ, ಅಂಜಿ ಹೇಳಲೆ ಗೆಳತಿ, ಅಳುಕಿ ಹೇಳಲೆ ಗೆಳತಿ, ಅಂಜುಕೋತ ಹೇಳೋ ಏನ್ ಅಳುಕೋತ ಹೇಳೋ, ಯಾಕ ಅಂತಂದ್ರ ಒಂದು ಗಂಡನ್ ಮನಿ ಒಂದು ಗುಟ್ಟನ್ನ ರಟ್ಟು ಮಾಡಿದ ಹಾಗೆ ಆಗುತ್ತ ಅಂತಕ್ಕಂತ ವಿಚಾರವನ್ನ ಆಕೆ ಇದ್ರೆ ಹೇಳ್ತಕ್ಕಂಥದ್ದು. ಅಂಜಾಕು ಹೋಗ್ಬೇಡ, ಅಳಕಾಕು ಹೋಗ್ಬೇಡ, ನಿನ್ನ ಮನಸ್ಸಿನಾಗ ಏನೇ ಐತಲ್ಲ ಅದನ್ನ ನಮ್ ಜೊತೆಗೆ ಹಂಚ್ಕೋ ಅಂತಕ್ಕಂತ ವಿಚಾರವನ್ನ ಆಕೆಯ ಗೆಳತಿ ಹೇಳಿದಾಗ ಆಕೆ ಹೇಳ್ತಾಳ, ನಮ್ಮತ್ತೆ ನಮ್ಮ ಮಾವ ಕೆರೆಗೆ ಹಾರ ಕೊಡ್ತಾರ ಅಂತಕ್ಕಂಥದ್ದು. ನಮ್ಮತ್ತೆ ಮತ್ತು ನಮ್ಮ ಮಾವ ಕೆರೆಯೊಳಗ ನೀರ್ ಇರ್ಲಾರ್ದಕ್ಕೆ ನನ್ನನ್ನ ಬಲಿ ಕೊಡ್ತಾರಂತ ಅಂತಕ್ಕಂತ ವಿಚಾರ ಹೇಳಿದಾಗ ಗೆಳತಿನೂ ಕೂಡ ಏನು ವಿರೋಧ ಮಾಡುವಂತ ಸ್ಥಿತಿಯಲ್ಲಿ ಇರ್ಲಿಲ್ಲ. ಆಕೆ ಏನಂತಾಳ ಅಂದ್ರ, ಕೊಟ್ರ ಕೊಡಲೇಳ ಇಟ್ಟಂಗಿರ್ಬೇಕ ಅಂದ್ರೆ ಹೆಂಗದ ಅಂದ್ರ ನಮ್ಮ ಹೆಣ್ಮಕ್ಳಿಗೆ ಯಾವುದೇ ರೀತಿಯಾಗಿ ಆ ಒಂದು ದಿನಗಳಲ್ಲಿ ವಿರೋಧಿಸುವಂತಹ ಅವಕಾಶಗಳಿದ್ದಿದ್ದಿಲ್ಲ. ಅದಕ್ಕೆ ಹೆಂಗ್ ಬರ್ತೈತಿ ಹಂಗ ಪರಿಸ್ಥಿತಿ ಹೋಗ್ಬೇಕು, ಕೊಟ್ರ ಕೊಡ್ಲೇಳ ಇಟ್ಟಂಗ ಇರಬೇಕ್, ಮತ್ತೇನು ಮಾಡಕ್ ಆಗಂಗಿಲ್ಲ ಅಂತಕ್ಕಂತ ವಿಚಾರವನ್ನ ಹೇಳಿದಾಗ ಸರ್ರನೆ ಹೋದಳು ಬರ್ರನೆ ಬಂದಳು, ಸರ್ರಂತೆ ಹೋಗು ಬರ್ರಂತೆ ಬಾ ಅಂತ ಅವ್ರ ಅತ್ತೆ ಹೇಳಿದ್ಲು. ಇದೇ ರೀತಿಯಾಗಿ ಈಕೆಯೂ ಕೂಡ ಸರ್ರನೆ ಹೋಗಿ ತವ್ರ ಮನೆಗೆ ಬರ್ರನೆ ಮತ್ತೆ ಗಂಡನ ಮನೆಗ್ ಬರ್ತಕ್ಕಂಥದ್ದನ್ನ ಕಾಣ್ತೀವಿ. ಹಾಗಾದ್ರೆ ಮತ್ತೆ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ಓದ್ತಾ ಹೇಳ್ತಾ ಹೋಗ್ತೀನಿ, ಬನ್ನಿ. ಬ್ಯಾಳಿಯ ಹಸನ್ ಮಾಡ್ತಾ ಬಿಟ್ಟಳು ಕಣ್ಣೀರ, ಬ್ಯಾಳಿಯ ಹಸನ್ ಮಾಡ್ತಾ ಬಿಟ್ಟಳು ಕಣ್ಣೀರ, ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಕಣ್ಣೀರು, ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಕಣ್ಣೀರು, ಬ್ಯಾಳಾಗಿನ ಹಳ್ಳು ಬಂದ ಕಣ್ಣಾಗೆರಚಿದವು ಮಾವ, ಬ್ಯಾಳಾಗಿನ ಹಳ್ಳ ಬಂದು ಕಣ್ಣಾಗೆರಚಿದವು ಮಾವ, ಅಕ್ಕಿಯ ಹಸನ್ ಮಾಡ್ತಾ ಉಕ್ಕ್ಯಾವ ಕಣ್ಣೀರು, ಅಕ್ಕಿಯ ಹಸನ್ ಮಾಡ್ತಾ ಉಕ್ಕ್ಯಾವ ಕಣ್ಣೀರು, ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಕಣ್ಣೀರು, ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಕಣ್ಣೀರು, ಅಕ್ಕ್ಯಾಗಿನ ಹಳ್ಳೊಂದು ಕಣ್ಣಾಗ ಬಿತ್ತೈತಿ, ಅಕ್ಕ್ಯಾಗಿನ ಹಳ್ಳೊಂದು ಕಣ್ಣಾಗ ಬಿದ್ದೈತಿ, ಉಕ್ಕುವ ನೀರಾಗ ಅಕ್ಕಿಯ ಸುರುವ್ಯಾರ, ಉಕ್ಕುವ ನೀರಾಗ ಅಕ್ಕಿಯ ಸುರುವ್ಯಾರ, ಸಕ್ಕರೆ ಹಾಲಾಗ ಸ್ಯಾವಿಗಿ ಮಾಡ್ಯಾರ, ಸಕ್ಕರೆ ಹಾಲಾಗ ಶಾವಿಗಿ ಮಾಡ್ಯಾರ, ನಿಂಗವ್ವ ಜಳಕ ಮಾಡ ನೀಲವ್ವ ಜಳಕ ಮಾಡ, ನಿಂಗವ್ವ ಜಳಕ ಮಾಡ ನೀಲವ್ವ ಜಳಕ ಮಾಡ, ನಿಂಗವ್ವ ನಾವಲ್ಲೆ ನೀಲವ್ವ ನಾವಲ್ಲೆ, ನಿಂಗವ್ವ ನಾವಲ್ಲೆ ನೀಲವ್ವ ನಾವಲ್ಲೆ, ಗಂಗವ್ವ ಜಳಕ ಮಾಡ ಗೌರವ್ವ ಜಳಕ ಮಾಡ, ಗಂಗವ್ವ ಜಳಕ ಮಾಡ ಗೌರವ್ವ ಜಳಕ ಮಾಡ, ಗಂಗವ್ವ ನಾವಲ್ಲೆ ಗೌರವ್ವ ನಾವಲ್ಲೆ, ಗಂಗವ್ವ ನಾವಲ್ಲೆ ಗೌರವ್ವ ನಾವಲ್ಲೆ, ಸಣಸೋಸಿ ಭಾಗೀರಥಿ ನೀನಾರ ಜಳಕ ಮಾಡ, ಸಣಸೋಸಿ ಭಾಗೀರಥಿ ನೀನಾರ ಜಳಕ ಮಾಡ, ಸಣಸೋಸಿ ಭಾಗೀರಥಿ ಜಳಕ ಮಾಡ್ಯಾಳು, ಸಣಸೋಸಿ ಭಾಗೀರಥಿ ಜಳಕ ಮಾಡ್ಯಾಳು, ಜಳಕನ ಮಾಡ್ಯಾಳು
ಬಂಗಾರ ಬುಟ್ಟಿ ತುಂಬ್ಯಾಳು. ಜಳಕಾನ ಮಾಡ್ಯಾಳು ಬಂಗಾರ ಬುಟ್ಟಿ ತುಂಬ್ಯಾಳು. ಬಂಗಾರ ಬುಟ್ಟಿ ತುಂಬ್ಯಾಳು ಸಿಂಗಾರ ಸಿಂಬಿ ಮಾಡ್ಯಾಳು. ಸಿಂಗಾರ ಸಿಂಬಿ ಮಾಡ್ಯಾಳು. ಸಿಂಗಾರ ಸಿಂಬಿ ಮಾಡ್ಯಾಳು ಮುಂದ ಮುಂದ ಹೊಂಟಾಳು. ಮುಂದ ಮುಂದ ಹೊಂಟಾಳು. ಮುಂದ ಮುಂದ ಭಾಗೀರಥಿ ಹಿಂದಿಂದ ಎಲ್ಲಾರು. ಮುಂದ ಮುಂದ ಭಾಗೀರಥಿ ಹಿಂದಿಂದ ಎಲ್ಲಾರು. ಗಂಗಿ ಪೂಜೆ ಮಾಡ್ಯಾರು. ಗಂಗಿ ಪೂಜೆ ಮಾಡ್ಯಾರು. ಬೆಲಪತ್ರಿ ಏರ್ಸ್ಯಾರು. ಬೆಲಪತ್ರಿ ಏರ್ಸ್ಯಾರ ಈ ಬತ್ತಿ ಧರಿಸ್ಯಾರ. ಬಿಲಪತ್ರಿ ಏರ್ಸ್ಯಾರ ಈ ಬತ್ತಿ ಧರಿಸ್ಯಾರ. ಸೀರಿ ಕುಬಸ ಏರ್ಸ್ಯಾರ ಹೂವಿನ ದಂಡಿ ಮುಡಿಸ್ಯಾರ. ಸೀರಿ ಕುಬಸ ಏರ್ಸ್ಯಾರ ಹೂವಿನ ದಂಡಿ ಮುಡಿಸ್ಯಾರ. ನೇವದ್ದಿ ಮಾಡ್ಯಾರ ಎಲ್ಲಾರು ಉಂಡಾರ. ನೈವೇದ್ಯ ಮಾಡ್ಯಾರ ಎಲ್ಲಾರು ಉಂಡಾರ. ಉಳಿದದ್ದು ತುಂಬ್ಯಾರ. ಉಳಿದದ್ದು ತುಂಬ್ಯಾರ ಬಂಗಾರದ ಬುಟ್ಟಿ ಹೊತ್ತಾರ. ಉಳಿದದ್ದು ತುಂಬ್ಯಾರ ಬಂಗಾರದ ಬುಟ್ಟಿ ಹೊತ್ತಾರ. ಬುಟ್ಟಿ ಹೊತ್ತು ನಡೆದಾರ. ಬುಟ್ಟಿ ಹೊತ್ತು ನಡೆದಾರ. ಬಂಗಾರದ ಬಟ್ಲ ಮರ್ತಾರ. ಬಂಗಾರದ ಬಟ್ಲ ಮರ್ತಾರ. ಗಂಗವ್ವ ನೀ ಹೋಗ ಗೌರವ್ವ ನೀ ಹೋಗ. ಗಂಗವ್ವ ನೀ ಹೋಗ ಗೌರವ್ವ ನೀ ಹೋಗ. ಗಂಗವ್ವ ನಾವಲ್ಲೇ ಗೌರವ್ವ ನಾವಲ್ಲೇ. ಗಂಗವ್ವ ನಾವಲ್ಲೇ ಗೌರವ್ವ ನಾವಲ್ಲೇ. ನಿಂಗವ್ವ ನೀ ಹೋಗ ನೀಲವ್ವ ನೀ ಹೋಗ. ನಿಂಗವ್ವ ನೀ ಹೋಗ ನೀಲವ್ವ ನೀ ಹೋಗ. ನಿಂಗವ್ವ ನಾವಲ್ಲೇ ನೀಲವ್ವ ನಾವಲ್ಲೇ. ನಿಂಗವ್ವ ನಾವಲ್ಲೇ ನೀಲವ್ವ ನಾವಲ್ಲೇ. ಸಣಸೋಸಿ ಭಾಗೀರಥಿ ನೀ ತರ ಹೋಗವ್ವ. ಸಣಸೋಸಿ ಭಾಗೀರಥಿ ನೀ ತರ ಹೋಗವ್ವ. ಸಣಸೋಸಿ ಭಾಗೀರಥಿ ಬಿರಿಬಿರಿ ನಡೆದಾಳ. ಸಣಸೋಸಿ ಭಾಗೀರಥಿ ಬಿರಿಬಿರಿ ನಡೆದಾಳ. ಬಂಗಾರ ಬಟ್ಲ ತಗೊಂಡು. ಬಂಗಾರ ಬಟ್ಲ ತಗೊಂಡು. ಒಂದು ಮೆಟ್ಲೇರುದಕ್ಕ ಪಾದಕ ಬಂದಾಳ. ಒಂದು ಮೆಟ್ಲೇರುದಕ್ಕ ಪಾದಕ ಬಂದಾಳ. ಗಂಗಿ ಎರಡು ಮೆಟ್ಲೇರುದಕ್ಕ ಪಾದ ಮುಳುಗಿಸ್ಯಾಳ. ಗಂಗಿ ಎರಡು ಮೆಟ್ಲೇರುದಕ್ಕ ಪಾದ ಮುಳುಗಿಸ್ಯಾಳ. ಗಂಗಿ ಮೂರು ಮೆಟ್ಲೇರುದಕ್ಕ ಮೊಣಕಾಲಿಗೆ ಬಂದಾಳ. ಗಂಗಿ ಮೂರು ಮೆಟ್ಲೇರುದಕ್ಕ ಮೊಣಕಾಲಿಗೆ ಬಂದ್ಯಾಳ. ಗಂಗಿ ನಾಲ್ಕು ಮೆಟ್ಲೇರುದಕ್ಕ ನಡಮಟ್ಟ ಬಂದಾಳ. ಗಂಗಿ ನಾಲ್ಕು ಮೆಟ್ಲೇರುದಕ್ಕ ನಡಮಟ್ಟ ಬಂದಾಳ. ಗಂಗಿ 5 ಮೆಟ್ಲೇರುದಕ್ಕ ತುಂಬಿ ಹರಿದಾಳ. ಗಂಗಿ 5 ಮೆಟ್ಲೇರುದಕ್ಕ ತುಂಬಿ ಹರಿದಾಳ. ಗಂಗಿ ಸಣ್ಸೋಸಿ ಭಾಗೀರಥಿ ಕೆರೆಗ್ ಹಾರವಾದಳು. ಗಂಗಿ ಸಣ್ಸೋಸಿ ಭಾಗೀರಥಿ ಕೆರೆಗ್ ಹಾರವಾದಳು. ಇಲ್ಲೇ ತವರಿಂದ ಬಂದ್ಲು. ಗೆಳತಿ ಎದುರಿಗೆ ಇದ್ದಂತ ಸತ್ಯಾಂಶವನ್ನು ಹೇಳಿದ್ಲು. ಎಲ್ಲಿಯೂ ಕೂಡ ಆಕಿಗೆ ಸಮಸ್ಯೆಗೆ ಪರಿಹಾರ ದೊರಕಲಿಲ್ಲ. ಆಕೆಗೆ ಗೆಳತಿ ಹೇಳ್ತಾಳ, ನೀ ಇಟ್ಟಂಗಿರ್ಬೇಕ ಅಂತಕ್ಕಂತ ವಿಚಾರವನ್ನ ಹೇಳ್ತಕ್ಕಂಥದ್ದು. ಅವಾಗ ಅನಿವಾರ್ಯವಾಗಿ ಮತ್ತೆ ಗಂಡದ ಮನೆಗ್ ಬರ್ತಕ್ಕಂಥದ್ದು. ಅವಾಗ ಬ್ಯಾಳಿಯನ್ನ ಹಸನ್ ಮಾಡ್ಕೋತಕ್ಕಂಥದ್ದು. ಸ್ವಚ್ಛ ಮಾಡ್ತಾ ಅವಾಗ ಕಣ್ಣಾಗ್ ನೀರು ಹೋಗ್ತಿರ್ತಾವು. ಯಾರಿಗ್ ತಾನೇ ದುಃಖ ಇರಂಗಿಲ್ಲ, ಬಲಿ ಕೊಡ್ತಾರ ಅಂತ. ನಾಳೆ ತನ್ನ ಮುಂದೆ ಸಾವದ ಅಂದಾಗ ಇವತ್ತಿನ ಕ್ಷಣದಲ್ಲಿ ಆಕೆ ಯಾವ ರೀತಿಯಾಗಿ ಇರಬಹುದು ಅಂತಕ್ಕಂಥದ್ದನ್ನ ನಾವು ಕೂಡ ಯೋಚಿಸಬಹುದು ಅಲ್ವಾ. ಅದೇ ರೀತಿಯಾಗಿ ಇಲ್ಲಿ ಬ್ಯಾಳಿಯನ್ನ ಹಸನ್ ಮಾಡ್ಕೋತ ಕೂತಾಗ ಅಲ್ಲಿ ಅಳ್ತಾ ಇದ್ಲು. ಅವಾಗ ಎಂದಿಲ್ಲದ ಭಾಗೀರಥಿ ಇಂದ್ಯಾ ಕಳ್ಳಿಕತ್ತಿ ಗೊತ್ತಿರದ ರೀತಿಯಲ್ಲಿ ಮಾವ ಕೇಳ್ತಕ್ಕಂಥದ್ದು. ಆಕೆಯನ್ನು ಬಲಿ ಕೊಡೋದನ್ನು ವಿಚಾರ ಮಾಡ್ಯಾರ. ಆದ್ರೆ ಆಕೆ ಗೊತ್ತಾಗೈತಿ. ಆದ್ರೂ ಕೂಡ ಆಕೆ ಕೇಳಿದಾಗ ಆಕೆ ಹೇಳ್ತಾಳ, ಇಲ್ಲ ಬ್ಯಾಳಾಗಿನ ಹಳ್ಳ ಕಣ್ಣಾಗ್ ಬಿದ್ದೈತಿ ಅಂತಕ್ಕಂಥದ್ದು. ಮತ್ತ ಅಕ್ಕಿ ಹಸ್ ಮಾಡೋ ಮುಂದಾಗ ಮತ್ತ ಅಳ್ತಾ ಇರ್ತಕ್ಕಂಥದ್ದು. ಅವಾಗ ಮತ್ತೆ ಕೇಳ್ತಕ್ಕಂಥದ್ದು. ಅತ್ತೆ ಕೇಳ್ತಾಳ, ಎಂದಿಲ್ದಕ್ಕಿ ಇಂದ್ಯಾ ಕಳಾಕತ್ತೀವ ಅಂತ ಕೇಳ್ತಕ್ಕಂಥದ್ದು. ಅವಾಗ ಆಕೆ ಹೇಳ್ತಾಳ, ಉಕ್ಕು ನೀರಾಗ ಅಕ್ಕಿ ಹಾಕ್ತಾಳ. ಅಕ್ಕಿ ಹಾಕಿ ನಂತರ ಸಕ್ಕರೆಯನ್ನ ಹಾಲಾಕ್ ಹಾಕಿ ಶಾವ್ಗಿ ಸುರುವಿ ಪಾಯಸ ಮಾಡ್ತಕ್ಕಂಥದ್ದು. ಮಾಡಿದ ನಂತರ ಮನೆಯಲ್ಲಿ ಇರ್ತಕ್ಕಂತ ಅತ್ತೆ ಹೇಳ್ತಾಳ, ನಿಂಗವ್ವ ಜಳಕ ಮಾಡ, ನೀಲವ್ವ ಜಳಕ ಮಾಡ, ಗಂಗವ್ವ ಜಳಕ ಮಾಡ, ಗೌರವ್ವ ಜಳಕ ಮಾಡ. ಅವ್ರು ಅಷ್ಟ್ರಿಗೂ ಗೊತ್ತಿರುತ್ತ ಎಲ್ಲಿ ಜಳಕ ಮಾಡಿ ರೆಡಿ ಆದ್ರ ನಮ್ಮನ್ ಬಲಿ ಕೊಡ್ತಾರೋ ಅಂತಕ್ಕಂಥದ್ದು. ಅದಕ್ಕ
ನಾವಲ್ಲೇ ನಾವಲ್ಲೇ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು. ನಂತರ ಭಾಗೀರಥಿಗೆ ಜಳಕ ಮಾಡ ಅಂದ ತಕ್ಷಣ ಭಾಗೀರಥಿ ಆಯ್ತು ಅಂತ ಹೇಳಿ ಜಳಕ ಮಾಡ್ತಾಳ. ಜಳಕ ಮಾಡಿ ರೆಡಿಯಾಗಿ ಬಂಗಾರದ ಬುಟ್ಟಿ ತುಂಬಿಕೊಂಡು ಬಂಗಾರದ ಬುಟ್ಟಿ ತುಂಬ್ಯಾಳ. ಸಿಂಗಾರದ ಸಿಂಬಿಯನ್ನ ಮಾಡ್ಕೊಂಡು ಬಂಗಾರದ ಬುಟ್ಟಿಯನ್ನ ತೆಗೆದುಕೊಂಡು ಮುಂದ ಭಾಗೀರಥಿ ಹೋಗ್ತಾಳ. ಹಿಂದಿಂದ ಗಂಗಿ ಪೂಜೆ ಮಾಡಿ ಇವರು ಹಿಂದಿಂದ ಇನ್ನಿತರ ಜನರು ಕೂಡ ಹೋಗ್ತಕ್ಕಂಥದ್ದು. ನಂತರ ಗಂಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಬಿಲ್ಪತ್ರೆ ಏರಿಸ್ತಾರ, ವಿಭೂತಿ ಹಚ್ತಾರ, ಎಲ್ಲ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರ. ಎಲ್ಲಾರು ಕೂಡ ನೈವೇದ್ಯ ತೋರಿಸ್ತಕ್ಕಂಥದ್ದು. ನೈವೇದ್ಯ ತೋರಿಸಿ ಊಟ ಮಾಡ್ತಾರ. ಊಟ ಮಾಡಿ ಬಂಗಾರದ ಬುಟ್ಟಿಯನ್ನ ಮತ್ತೆ ತಲೆ ಮೇಲೆ ಹೊತ್ಕೊಂಡು ಮುಂದೆ ಸಾಕ್ತಕ್ಕಂಥದ್ದನ್ನ ಕಾಣ್ತೀವಿ. ಸ್ವಲ್ಪ ಮುಂದೆ ಬಂದ ತಕ್ಷಣನೇ ಮತ್ತೊಂದು ನೆನಪಾಗುತ್ತ, ನಾವು ಬಂಗಾರದ ಬಟ್ಲನ್ನು ಬಿಟ್ಟು ಬಂದಿದೀವಿ ಅಂತಕ್ಕಂಥದ್ದು. ಹಂಗಾದ್ರ ಆ ಬಂಗಾರದ ಬಟ್ಲನ್ನ ತೆಗೆದುಕೊಂಡು ಬಾ ಹೋಗಂದಾಗ ಗಂಗವ್ವನು ಒಲ್ಲಂತಾಳ, ನೀಲವ್ವನು ಒಲ್ಲಂತಾಳ, ಗೌರವನು ಕೂಡ ಒಲ್ಲೆ ಅಂತಕ್ಕಂಥದ್ದು. ಆದ್ರ ಭಾಗೀರಥಿ ಹೋಗ್ತಕ್ಕಂಥದ್ದು ಆ ಬಂಗಾರದ ಬಟ್ಲವನ್ನ ತರೋದಕ್ಕ ಅಲ್ಲಿ ಹೋದಾಗ ಒಂದೇ ಮೆಟ್ಲು ಏರೋದಕ್ಕ ಗಂಗೆ ಪಾದಕ್ ಬರ್ತಾಳ. ಎರಡನೇ ಮೆಟ್ಲು ಏರೋದಕ್ಕ ಗಂಗೆ ಪಾದವನ್ನು ಮುಳುಗಿಸ್ತಾಳ. ಮೂರನೇ ಮೆಟ್ಲು ಏರೋದಕ್ಕ ಮೊಣಕಾಲಿಗೆ ಬರ್ತಾಳ. ನಾಲ್ಕನೇ ಮೆಟ್ಲು ಏರೋದಕ್ಕ ನಡಕ್ ಬರ್ತಾಳ. ಹೀಗೆ ಐದನೇ ಮೆಟ್ಲು ಏರೋದಕ್ಕ ಗಂಗೆ ತುಂಬಿ ಹರಿದ್ ಬಿಡ್ತಾಳ. ಇಲ್ಲೇ ಈ ರೀತಿಯಾಗಿ ಭಾಗೀರಥಿ ಕೆರೆಗೆ ಹಾರ ಆಗ್ತಕ್ಕಂಥದ್ದನ್ನ ಕಾಣ್ತೀವಿ. ನಂತರ ನೋಡ್ರಿ, ಮತ್ತೆ ಕೆಲವೊಂದಿಷ್ಟು ಸಾಲುಗಳ ಮೂಲಕ ಇನ್ನೂ ಕಥನ ಗೀತೆ ಮುಂದುವರಿತಾನೆ ಹೋಗುತ್ತ. ಆಕೆ ಬಲಿಯಾದ ನಂತರ ಆಕೆಯ ಗಂಡ ಬರ್ತಕ್ಕಂಥದ್ದು, ಈಕೆಯನ್ನು ಹುಡುಕ್ತಕ್ಕಂಥದ್ದು ಸಿಗಂಗಿಲ್ಲ. ನಂತರ ಯಾವ ರೀತಿಯಾಗಿ ಬದಲಾವಣೆಗಳು ಆಗ್ತಾವ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗೋಣ. ಗಂಡ ಮಾದೇವರಾಯ ದಂಡಿನಾಗೈದಾನ. ಗಂಡ ಮಾದೇವರಾಯ ದಂಡಿನಾಗೈದಾನು. ದಂಡಿನಾಗೈದಾನು ಕಂಡನು ಕೆಟ್ಟ ಕನಸ. ಕಂಡನು ಕೆಟ್ಟ ಕನಸ. ಸೆಲ್ಲ ಸುಟ್ಟಂಗಾತು ಕೋಲು ಮುರಿದಂಗಾತು. ಸೆಲ್ಲೆ ಸುಟ್ಟಂಗಾತು ಕೋಲು ಮುರಿದಂಗಾತು. ಕಟ್ಟಿಸಿದ ಮಾಲೆಲ್ಲ ತಟ್ಟನೆ ಬಿದ್ದಂಗಾತು. ಕಟ್ಟಿಸಿದ ಮಾಲೆಲ್ಲ ತಟ್ಟನೆ ಬಿದ್ದಂಗಾತು. ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಗುದುರಿ. ಹತ್ತಿದ ಬತ್ತಲೆ ಗುದುರೆ ಒತ್ತಾರ ಬಂದಾನ. ಒತ್ತಾರ ಬಂದಾನ. ಮನೆಗೆ ಬಂದ ಮಾದೇವನ ತಂದೆ ತಾಯಿ ನೋಡಿದರು. ಮನೆಗೆ ಬಂದ ಮಾದೇವನ ತಂದೆ ತಾಯಿ ನೋಡಿದರು. ಗಂಗವ್ವ ನೀರ್ ಕೊಡ, ಗೌರವ್ವ ನೀರ್ ಕೊಡ. ಗಂಗವ್ವ ನೀರ್ ಕೊಡ, ಗೌರವ್ವ ನೀರ್ ಕೊಡ. ಗಂಗವ್ವ ನೀರ್ ಕೊಡುದ್ಯಾಕ, ಗೌರವ್ವ ನೀರ್ ಕೊಡುದ್ಯಾಕ. ಗಂಗವ್ವ ನೀರ್ ಕೊಡುದ್ಯಾಕ, ಗೌರವ್ವ ನೀರ್ ಕೊಡುದ್ಯಾಕ. ನನ್ ಮಡದಿ ಭಾಗೀರಥಿ ಎಲ್ಲಿ ಹೋಗ್ಯಾಳವ್ವ. ನನ್ನ ಮಡದಿ ಭಾಗೀರಥಿ ಎಲ್ಲಿ ಹೋಗ್ಯಾಳವ್ವ. ನನ್ನ ಮಡದಿ ಭಾಗೀರಥಿ ಎಲ್ಲಿ ಹೋಗ್ಯಾಳ ಅಂತ ಕೇಳಿದ ತಕ್ಷಣ, ನಿನ್ನ ಮಡದಿ ಭಾಗೀರಥಿ ತವರಿಗೆ ಹೋಗ್ಯಾಳಪ್ಪ. ನಿನ್ನ ಮಡದಿ ಭಾಗೀರಥಿ ತವರಿಗೆ ಹೋಗ್ಯಾಳಪ್ಪ. ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಗುದುರಿ. ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಕುದುರೆ. ಹೊಂಟ ನತ್ತೆಯ ಮನೆಗೆ. ಹೊಂಟ ನತ್ತೆಯ ಮನೆಗೆ. ಬಂದಿರೋ ಅಳಿಯನ್ನ ನೋಡಿ ಅಂದಳು ಅತ್ತೆವ್ವ. ನಿಂಬೆವ್ವ ನೀರ್ ಕೊಡ, ನೀಲವ್ವ ನೀರ್ ಕೊಡ. ನಿಂಬೆವ್ವ ನೀರ್ ಕೊಡ, ನೀಲವ್ವ ನೀರ್ ಕೊಡ. ನಿಂಬೆವ್ವ ನೀರ್ ಕೊಡುದ್ಯಾಕ, ನೀಲವ್ವ ನೀರ್ ಕೊಡುದ್ಯಾಕ. ನನ್ನ ಮಡದಿ ಭಾಗೀರಥಿ ಎಲ್ಲಿ ಹೋಗ್ಯಾಳತ್ತಿ. ನಿನ್ನ ಮಡದಿ ಭಾಗೀರಥಿ ಗೆಣತಿ ಮನಿಗ್ ಹೋಗ್ಯಾಳಪ್ಪ. ನಿನ್ನ ಮಡದಿ ಭಾಗೀರಥಿ ಗೆಣತಿ ಮನಿಗ್ ಹೋಗ್ಯಾಳಪ್ಪ. ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಕುದುರೆ. ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಕುದುರೆ. ಗೆಣತಿ ಮನೆಗೆ ಸ್ವಾರಿ ಬಂದಿರೋ ಮಾದೇವರಾಯನ ಕಂಡಾಳೋ ಗೆಣತವ. ಬಾಳವ್ವ ನೀರ್ ಕೊಡ, ಬಸವ್ವ ನೀರ್ ಕೊಡ. ಬಾಳವ್ವ ನೀರ್ ಕೊಡುದ್ಯಾಕ, ಬಸವ್ವ ನೀರ್ ಕೊಡುದ್ಯಾಕ. ನನ್ನ ಮಡದಿ ಭಾಗೀರಥಿ ಎಲ್ಲಿಗ್ ಹೋಗ್ಯಾಳಕ್ಕ ಅಂದಾಗ, ನಿನ್ ಮಡದಿ ಭಾಗೀರಥಿ ಏನ್ ಹೇಳಲಿ ಸೂರಿ. ನಿನ್ ಮಡದಿ ಭಾಗೀರಥಿ ಏನ್ ಹೇಳಲಿ ಸೂರಿ. ನಿಮ್ಮಪ್ಪ ನಿಮ್ಮವ್ವ ಕೆರಿಗ್ ಹಾರ ಕೊಟ್ಟಾರಂತ. ನಿಮ್ಮಪ್ಪ ನಿಮ್ಮವ್ವ ಕೆರಿಗ್ ಹಾರ ಕೊಟ್ಟಾರಂತ. ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಕುದುರೆ. ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಕುದುರೆ.
ಹೊಂಟಾನ ಹೌಹಾರಿ, ಹೊಂಟಾನ ಹೌಹಾರಿ, ಕೆರೆಯ ದಂಡೆಗೆ ಬಂದು ಕಣ್ಣೀರು ಇಟ್ಟಾನ, ಕೆರೆಯ ದಂಡೆಗೆ ಬಂದು ಕಣ್ಣೀರು ಇಟ್ಟಾನ, ಕಣ್ಣೀರು ಇಟ್ಟಾನ, ನಿಟ್ಟುಸಿರು ಬಿಟ್ಟಾನ. ಸಾವಿರ ವರಹ ಕೊಟ್ಟರು ಸಿಗಲಾರದ ಸತಿ ನೀನು, ಸಾವಿರ ವರಹ ಕೊಟ್ಟರು ಸಿಗಲಾರದ ಸತಿ ನೀನು, ಸಿಗಲಾರದ ಸತಿ ನೀನು, ನಿನ ಬಿಟ್ಟು ನನ್ನ ಬಿಟ್ಟು ನೀನು ಎಲ್ಲಿ ಹೋದೆ, ನನ್ನ ಬಿಟ್ಟು ನೀನು ಎಲ್ಲಿ ಹೋದೆ. ವರಹ ಕೊಟ್ಟು ಮುತ್ತಿನೋಲೆ ಮಾಡಿಸಿದ್ದೆ, ವರಹ ಕೊಟ್ಟು ಮುತ್ತಿನೋಲೆ ಮಾಡಿಸಿದ್ದೆ, ಮುತ್ತಿನೋಲೆ ಇಟ್ಟುಕೊಳ್ಳೋ ಮುತ್ತೈದೆ ಎಲ್ಲಿ ಹೋದೆ, ಮುತ್ತಿನೋಲೆ ಇಟ್ಕೊಳ್ಳೋ ಮುತ್ತೈದೆ ಎಲ್ಲಿ ಹೋದೆ. ಇಷ್ಟು ಮಾತಾಡಿ ಮಾದೇವರಾಯ ಬಿಟ್ಟಾನು ಕಣ್ಣೀರ, ಇಷ್ಟು ಮಾತಾಡಿ ಮಾದೇವರಾಯ ಬಿಟ್ಟಾನ ಕಣ್ಣೀರ, ಬಿಟ್ಟನು ಕಣ್ಣೀರ, ಹಾರಿದೆ ಕೆರೆ ನೀರಾಗ, ಹಾರಿದ ಕೆರೆ ನೀರಾಗ. ಇಲ್ಲೇ ಆಕೆಯ ಹಾರವಾದ ನಂತರ ಆಕೆಯ ಗಂಡ ಬರ್ತಕ್ಕಂಥದ್ದು. ಆಕೆಯ ಗಂಡ ಮಾದೇವರಾಯ. ಆತ ಬಂದ ತಕ್ಷಣನೇ ಆತನಿಗೆ ಅಶುಭ ಶಕುನಗಳು ಕಾಣ್ತಕ್ಕಂಥದ್ದನ್ನ ಕಾಣ್ತೀವಿ. ಆತನ ಕನಸಲ್ಲಿ ಕೆಟ್ಟ ಕನಸುಗಳು ಬಿದ್ದಾಗ ಅವನಿಗೆ ಸಂದೇಹ ಬಂದು ಹೆಂಡತಿಯನ್ನ ಕಾಣ್ಬೇಕು ಅಂತ ತನ್ನ ಮನೆಗೆ ಬಂದಾಗ ಅಲ್ಲಿ ಮನೆಯ ಒಂದು ತಾಯಿ ಹೇಳ್ತಕ್ಕಂಥದ್ದು ಗಂಗವ್ವ ನೀರ್ ಕೊಡು, ಗೌರವ ನೀರ್ ಕೊಡು ಅಂತಕ್ಕಂಥದ್ದನ್ನ ಹೇಳಿದಾಗ, ಗಂಗವ್ವ ಗೌರವ ಯಾಕೆ ನೀರ್ ಕೊಡೋದು, ನನ್ನ ಮಡದಿ ಇಲ್ಲನು ಅಂತ ಹೇಳಿದಾಗ, ನಿನ್ನ ಮಡದಿ ತವ್ರಿಗೆ ಹೋಗ್ಯಾಳ ಅಂತಕ್ಕಂಥದ್ದು. ಅಂದ ತಕ್ಷಣ ಮತ್ತೆ ಕುದುರೆಯನ್ನು ಏರಿ ತವರಿಗೆ ಬರ್ತಾನೆ. ತವರಿಗೆ ಬಂದ ತಕ್ಷಣ ಅಲ್ಲಿಯೂ ಕೂಡ ನಿಂಬೆವ್ವ ನೀರ್ ಕೊಡ, ನೀಲವ್ವ ನೀರ್ ಕೊಡ ಅಂತಕ್ಕಂಥದ್ದು. ಅಂದ ತಕ್ಷಣನೇ ನನ್ನ ಹೆಂಡತಿ ನನ್ನ ಮಡದಿ ಎಲ್ಲಿದ್ದಾಳ, ಆಕಿನ ನೀರ್ ಕೊಡ್ಬೋದಾಗಿತ್ತಲ್ಲ ಅಂತ ಅಂದಾಗ ಆಕೆ ಗೆಳತಿ ಮನಿಗ್ ಹೋಗ್ಯಾಳ ಅಂತಕ್ಕಂಥದ್ದು. ಗೆಳತಿ ಮನಿಗ್ ಮತ್ತೆ ಕುದುರೆಯನ್ನು ಏರಿ ಗೆಳತಿ ಮನಿಗ್ ಹೋಗ್ತಾನ. ಗೆಳತಿ ಮನಿಗ್ ಹೋಗಿ ನನ್ನ ಮಡದಿ ಎಲ್ಲಿದ್ದಾಳ ಅಂತ ಕೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಅವಾಗ ಆಕೆ ಹೇಳ್ತಾಳ, ಇಲ್ಲ ಆ ನಿನ್ನ ಮಡದಿಯನ್ನ ಬಲಿ ಕೊಡ್ತಕ್ಕಂಥದ್ದು, ಕೆರೆಗೆ ಹಾರವಾಗಿ ನಿನ್ನ ಮಡದಿಯನ್ನ ಕೊಟ್ಟಾರ ಅಂತಕ್ಕಂಥ ಮಾತು ಹೇಳಿದಾಗ ಆತ ಎಲ್ಲಿಲ್ಲದ ದಿಗ್ಭ್ರಮೆಗೊಳ್ತಾನ. ದಿಗ್ಭ್ರಮೆಗೊಂಡು ಅಳತಾ ಮತ್ತೆ ಕುದುರೆಯನ್ನು ಏರ್ತಕ್ಕಂಥದ್ದು. ಕುದುರೆಯನ್ನು ಏರಿ ಕಣ್ಣೀರನ್ನ ಹರಿಸ್ತಾ ಮತ್ತೆ ಕೆರೆಯ ಹತ್ತಿರ ಬರ್ತಾನ. ಕೆರೆಯ ದಂಡೆಗೆ ಬಂದು ಕುಂತು ಕಣ್ಣೀರಿಡ್ತಕ್ಕಂಥದ್ದು. ಅಲ್ಲಿ ಸಾವಿರ ವರಹ ಕೊಟ್ಟರೂ ಕೂಡ ಸಿಗಲಾರ್ದಂತ ಹೆಂಡತಿದ್ಲು, ಆಕೆಯನ್ನ ನನ್ನ ಬಿಟ್ಟು ಯಾಕೆ ಹೋದಿ ನೀನು ಅಂತಕ್ಕಂಥದನ್ನ ಅಲ್ಲೇ ಅಳತಾ ಅಳತಾ ಮಾತಾಡ್ತಕ್ಕಂಥದ್ದು ತನ್ನಷ್ಟಕ್ಕೆ ತಾನೆ. ನಂತರ ಮುತ್ತಿನೋಲೆಯನ್ನ ತಂದಿದ್ದೆ, ಆ ಮುತ್ತೈದೆ ನೀನು ಇಟ್ಕೊಳ್ಳಾರ್ದಕ್ಕೆ ಹೋಗ್ಬಿಟ್ಟೆಲ್ಲ ನೀನು ಅಂತಕ್ಕಂಥದ್ದು ಅತ್ತು ಕೊನೆಗೆ ಆ ಕೆರೆಯಲ್ಲಿ ತಾನೂ ಕೂಡ ಕಣ್ಣೀರ್ ಹರಿಸಿ ಬಿಟ್ಟನು ಕಣ್ಣೀರ, ಹಾರಿದ ಕೆರೆ ನೀರಾಗ. ಆತನು ಕೂಡ ಕೆರೆಗೆ ಜಿಗಿದ್ ಬಿಡ್ತಕ್ಕಂಥದ್ದನ್ನ ಕಾಣ್ತೀವಿ. ಸಂಪ್ರದಾಯಗಳು ಅಥವಾ ಮೂಢನಂಬಿಕೆಗಳು ಕೆಲವೊಂದು ಸಾರಿ ಜೀವಗಳನ್ನ ಬಲಿ ತೆಗೆದುಕೊಳ್ತಾವೋ ಅಂತಕ್ಕಂಥದ್ದನ್ನ ಈ ಕಥನ ಗೀತೆಯಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇಲ್ಲೇ ಕಲ್ಲನಕೇರಿ ಮಲ್ಲನಗೌಡ ಕೆರೆ ಕಟ್ಟಿಸಿದಾಗ ನೀರು ಬರದೇ ಇರತಕ್ಕಂತ ಸಂದರ್ಭದಲ್ಲಿ ಜೋಯಿಸಿನ ಹತ್ರ ಹೋದಾಗ ಜೋಯಿಸರು ಹೊತ್ತಿಗೆಯನ್ನು ತೆಗೆದು ದೇವ್ರಿಲ್ಲ ದಿಂಡ್ರಿಲ್ಲ, ದೆವ್ವಿಲ್ಲ ಭೂತಿಲ್ಲ ಇರ್ತಕ್ಕಂಥದ್ದು ನಿನ್ನ ಹಿರಿ ಸೊಸೆ ಮಲ್ಲವನ್ನ ಬಲಿ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು. ಆಗ ಮಲ್ಲವ್ವ ಹಿರಿತನಕ್ಕೆ ಕೊಟ್ರೆ ಯಾರು ಇಲ್ಲ ಅಂತಕ್ಕಂಥದನ್ನ ಯೋಚನೆ ಮಾಡಿ ಮನಿಗ್ ಬಂದು ಕೊನೆಗೆ ಸಣ್ಣ ಸೊಸಿ ಭಾಗೀರಥಿನ ಕೆರೆಗೆ ಹಾರ ಕೊಡ್ಬೇಕು ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ತಕ್ಕಂಥದ್ದು. ಆ ಸುದ್ದಿ ಸೂಕ್ಷ್ಮವಾಗಿ ಭಾಗೀರಥಿಗೆ ಕಂಡ್ರು ಕೂಡ ಅಲ್ಲಿ ಪ್ರತಿರೋಧವನ್ನ ಆಕೆ ಮಾಡೋದೇ ಇಲ್ಲ. ತನ್ನ ತವರಿಗೆ ಹೋಗ್ತಾಳ. ತವರಲ್ಲಿ ಕೂಡ ಏನ್ಪಾ ಅಂತಂದ್ರೆ ತನ್ನ ಒಂದಿಷ್ಟು ವಿಚಾರಗಳನ್ನ ಅಭಿವ್ಯಕ್ತಪಡಿಸಂಗಿಲ್ಲ. ತನ್ನನ್ನ ಬಲಿ ಕೊಡ್ತಾರ ಅಂತ ಹೇಳಿದ್ರ ಅವರು ಕಾಪಾಡ್ತಿದ್ರೋ ಏನೋ ಅಂತಕ್ಕಂಥದ್ದು. ಆದ್ರೆ ನಮ್ಮ ಸಂಪ್ರದಾಯದ ಹಿನ್ನೆಲೆಯನ್ನ ಗಮನಿಸ್ತಾ ಹೋದಾಗ ಕೊಟ್ಟ ಹೆಣ್ಣು ಕುಲಕ್ ಹೊರಗ, ಕಷ್ಟ ಸುಖ ನೋವು ನಲಿವು ಬರ್ಲಿ, ಗಂಡನ್ ಮನಿಯೊಳಗೆ ಏನೋ ಬಂದ್ರು ಕೂಡ ಅಲ್ಲೇ ಎದುರಿಸ್ಬೇಕು, ಅಲ್ಲೇ ನಮ್ಮ ಜೀವವ ಹೋಗುವರೆಗೂ ಇರಬೇಕು ಅಂತಕ್ಕಂತ ವಿಚಾರಗಳನ್ನ ಹಿಂದೆ ಇತ್ತು. ಅದನ್ನ ನಮ್ಮ ಒಂದು ಜನಪದ ಹೆಣ್ಮಕ್ಳಲ್ಲಿಯೂ ಕೂಡ ಇತ್ತು ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಆಕೆ ತನ್ನ ನೋವನ್ನ ಸಂಕಟವನ್ನ ತಂದೆ ಇದ್ರಿಗೆ ಹೇಳಿಲ್ಲ, ತಾಯಿ ಇದ್ರಿಗೆ ಹೇಳಿಲ್ಲ, ಜೊತೆಗೆ ಅಕ್ಕನ ಜೊತೆನೂ ಕೂಡ ಹಂಚ್ಕೊಳ್ಳಿಲ್ಲ. ಎಲ್ರೂ ಕೂಡ ಹೇಳಿದ್ರು ಸರಿಯಾಗಿ ಹೇಳಲಾರ್ದೆ ಕೊನೆಗೆ
ಗೆಳತಿ ಹತ್ರ ಬಂದು ತನ್ನೊಂದಿಷ್ಟು ವಿಚಾರಗಳನ್ನು ಹೇಳ್ತಕ್ಕಂಥದ್ದು. ಗೆಳತಿಯ ಮುಂದೆ ತನ್ನ ಜೀವನದ ಪುಟಗಳನ್ನು ತೆರೆದಿಟ್ಟಾಗ ಆಕೆ ಹೇಳ್ತಾಳೆ ದೇವ್ರ ಇಟ್ಟಂಗೆ ಇರಬೇಕು ಅಂತಕ್ಕಂತ ಮಾತನ್ನ ಹೇಳ್ತಕ್ಕಂಥದ್ದು. ಇನ್ನ ಗೆಳತಿನೂ ಕೂಡ ಅದೇ ರೀತಿಯಾಗಿ ಹೇಳಿದಾಗ ಆಕೆಗೆ ಅನಿವಾರ್ಯ ಅಂತ ಅನಿಸ್ತು. ಆ ಗೆಳತಿ ಕೂಡ ಈಕೆಗೆ ಧೈರ್ಯವನ್ನ ತುಂಬಬಹುದಿತ್ತು. ಆದ್ರ ಇಲ್ಲಿ ಆಕೆ ಹೇಳ್ತಕ್ಕಂತ ಒಂದಿಷ್ಟು ಮಾತುಗಳನ್ನ ನೋಡಿದ್ರ ಇಲ್ಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇದ್ದಿದ್ದಿಲ್ಲ, ಅವರಿಗೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದು. ಆಕೆನೂ ಕೂಡ ಅಲ್ಲೇ ಅಷ್ಟು ಕೇಳ್ಕೊಂಡು ಹೋಗ್ತಕ್ಕಂಥದ್ದನ್ನ ಕಾಣ್ತೀವಿ. ಕೊನೆಗೆ ಅತ್ತೆ ಮಾವನಿಗೂ ಕೂಡ ಅಳತಕ್ಕಂಥದ್ದು ಪ್ರತಿ ಸಂದರ್ಭಗಳಲ್ಲಿ ನಾಳೆ ಸಾವಿದೆ ಅಂತೆ ಅಂದ್ರೂ ಕೂಡ ಇವತ್ತ ತನ್ನ ಕಾರ್ಯವನ್ನ ತಾನು ಬಿಡ್ಲಿಲ್ಲ. ಒಬ್ಬ ಉತ್ತಮ ಸೊಸೆಯಾಗಿ ತನ್ನ ಕಾರ್ಯವನ್ನ ನಿರ್ವಹಿಸತಕ್ಕಂಥದ್ದನ್ನ ಕಾಣ್ತೀವಿ. ಅಳತಕ್ಕಂಥದ್ದು ಅತ್ತಾಗ ಅತ್ತೆ ಮಾವ ಕೇಳಿದಾಗ ಕಲ್ಲು ಕಣ್ಣೊಳಗ್ ಬಿತ್ತು ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು. ಅವರು ಕೂಡ ಈಕೆ ಒಂದು ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಎಲ್ಲವನ್ನು ದೇವರಿಗೆ ಪೂಜೆ ಮಾಡ್ಬೇಕು ಅಂತ ತಿಳ್ಕೊಂಡು ಕೆರೆಗೆ ಪೂಜೆ ಮಾಡ್ಕೊಳ್ಳಿಕ್ಕೆ ಎಲ್ರು ಕೂಡ ಹೋಗ್ತಕ್ಕಂಥದ್ದು. ಈಕೆ ಬುಟ್ಟಿಯನ್ನು ಹೊತ್ಕೊಂಡು ಮುಂದ್ ಹೋಗ್ತಾಳೆ. ಪೂಜೆ ಮಾಡ್ತಾರ, ಎಲ್ಲವ ಪೂಜೆ ಕೈಂಕರ್ಯಗಳು ಎಲ್ಲ ಮುಗಿತಾವ. ಮುಗಿದ ನಂತರ ಊಟ ಮಾಡ್ತಾರ. ನಂತರ ಬಟ್ಟಲನ್ನ ಬಿಟ್ಟು ಬಂದಿರ್ತಾರ. ಆ ಬಟ್ಟಲನ್ನ ಬಿಡುವ ಹಿನ್ನೆಲೆ ಭಾಗೀರಥಿಯನ್ನ ಬಲಿ ಕೊಡ್ಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ಆ ಬಟ್ಟಲನ್ನ ಬಿಟ್ಟು ಬಂದಾಗ ಗಂಗೆಗೆ ಹಾರ ಕೊಡುವಂತ ಯೋಚನೆ ಹಿನ್ನೆಲೆಯಲ್ಲಿ ಆ ಒಂದು ಬಟ್ಟಲನ್ನು ಬಿಟ್ಟು ಬಂದಾಗ ಆ ಬಟ್ಟಲನ್ನ ತರುವುದಕ್ಕೆ ಯಾರು ಕೂಡ ಹೋಗೋದಿಲ್ಲ. ಕೊನೆಗೆ ಭಾಗೀರಥಿ ಹೋಗ್ತಕ್ಕಂಥದ್ದನ್ನ ಕಾಣ್ತೀವಿ. ಭಾಗೀರಥಿ ಹೋಗಿ ಅಲ್ಲಿ 1ನೇ ಮೆಟ್ಲು, 2ನೇ ಮೆಟ್ಲು, 3ನೇ ಮೆಟ್ಲು, 4ನೇ ಮೆಟ್ಲು, 5ನೇ ಮೆಟ್ಲಿಗೆ ಬರೋದ್ರೊಳಗಾಗಿ ಆಕೆ ಹಾರವಾಗಿ ಹೋಗ್ತಕ್ಕಂಥದ್ದನ್ನ ಕಾಣ್ತೀವಿ. ಇಲ್ಲೇ ನಾವೊಂದಿಷ್ಟು ವಿಚಾರಗಳನ್ನ ಗಮನಿಸಬಹುದು. ಗಂಡ ಬರ್ತಾನ, ಗಂಡನಿಗೆ ಅಪಶಕುನ ಕನಸಿನಲ್ಲಿ ಮೂಡ್ತಕ್ಕಂಥದ್ದನ್ನ ಕಾಣ್ತೀವಿ. ಅದಕ್ಕಾಗಿ ಗಂಡ ಬಂದಾಗ ನನ್ನ ಮಡದಿ ಎಲ್ಲಿ ಅಂತ ಹೇಳಿದಾಗ ಅವನ ತಾಯಿ ತವರಿಗೆ ಹೋಗಿದ್ದಾಳೆ ಅಂತಕ್ಕಂಥದ್ದು. ತವರಿಗೆ ಬಂದಾಗ ನನ್ನ ಮಡದಿ ಎಲ್ಲಿ ಅಂತ ಎಂದ ಆಕೆಯ ತವರಿಗೆ ಬಂದ್ ಕೇಳಿದಾಗ ಗೆಳತಿ ಮನೆಗೆ ಅಂತಕ್ಕಂಥದ್ದು. ಗೆಳತಿ ಮನೆಗೆ ಕೇಳಿದಾಗ ಗೆಳತಿ ಕೆರೆಗೆ ಹಾರ ಕೊಟ್ಟಾರ ಅಂತಕ್ಕಂಥದನ್ನ ಹೇಳ್ಬಿಡ್ತಾಳ. ಅವಾಗ ದುಃಖದಲ್ಲಿ ಕೆರೆಯ ದಂಡೆಯಲ್ಲಿ ಕೂತ್ಕೊಂಡು ಆತ ಅಳ್ತಕ್ಕಂಥದ್ದನ್ನ ಕಾಣ್ತೀವಿ. ನಂತರ ಆತನು ಕೂಡ ಆ ಕೆರೆಗೆ ಹಾರ್ತಕ್ಕಂಥದ್ದನ್ನ ಕಾಣ್ತೀವಿ. ಇಲ್ಲೇ ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದಾಗ ನಮ್ಮಲ್ಲಿ ಮೂಢನಂಬಿಕೆಗಳು ಎಷ್ಟಿದಾವ ಅಂತಕ್ಕಂಥದ್ದು. ಹಿಂದಿನ ಒಂದು ದಿನಗಳಲ್ಲಿ ನಾವು ನೋಡ್ತಾ ಹೋದಾಗ ಮೂಢನಂಬಿಕೆಗಳು ಅಪಾರವಾಗಿದ್ದು ಈಗ ಸ್ವಲ್ಪ ಕಡಿಮೆ ಆಗಿರ್ತಕ್ಕಂಥದ್ದನ್ನ ಕೂಡ ಕಾಣ್ತೀವಿ. ಈ ಮೂಢನಂಬಿಕೆಗಳು 2 ಜೀವಗಳನ್ನ ಬಲಿ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇಂತ ಎಷ್ಟೋ ಘಟನೆಗಳು ಸಮಾಜದಲ್ಲಿ ನಡೀತಕ್ಕಂಥದ್ದು. ಆದ್ರೆ ಈಗ ನಮ್ಮಲ್ಲಿ ಅಜ್ಞಾನ ದೂರ ಆಗಿ ಆ ಮೂಢನಂಬಿಕೆಗಳನ್ನ ಧಿಕ್ಕರಿಸುವ ಮನೋಭಾವ ಬಂದಿದೆ. ಇಲ್ಲಿ ಒಟ್ಟಾರೆಯಾಗಿ ನೋಡ್ತಾ ಹೋದಾಗ ಮೂಢನಂಬಿಕೆಗಳ ನಮ್ಮಲ್ಲಿರ್ತಕ್ಕಂತ ಅಜ್ಞಾನ ಸಾಕಷ್ಟು ಇಂತಹ ಕೆಟ್ಟ ಕೃತ್ಯಗಳನ್ನ ಮಾಡಿಸುವುದಕ್ಕ ಕಾರಣ ಆಗ್ತೈತಿ ಅಂತಕ್ಕಂಥದ್ದನ್ನ ಕಾಣ್ತೀವಿ. ಈ ಮೂಢನಂಬಿಕೆಯಿಂದಾಗಿ 2 ಜೀವಗಳು ಬಲಿ ಆಗ್ತಕ್ಕಂಥದ್ದು. ಜೊತೆಗೆ ಹೆಣ್ಮಕ್ಳಿಗೆ ಧಿಕ್ಕರಿಸುವ ಮನೋಭಾವ ಬೇಕು. ಎಲ್ಲದಕ್ಕೂ ಅಂತ ಅಲ್ಲ, ನಮಗಾಗಿ ಅಥವಾ ನಮ್ಮ ಒಂದು ಜೀವಕ್ಕೆ ಆಪತ್ತು ಬರುತ್ತೆ ಅಂತ ಅಂದಾಗ ಅವುಗಳನ್ನ ಧಿಕ್ಕರಿಸುವ ಮನೋಭಾವ ಹೆಣ್ಮಕ್ಳಲ್ಲಿ ಬೆಳಿಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಕಥನ ಗೀತೆಯ ಮೂಲಕ ನಾವು ತಿಳ್ಕೊಳ್ಬೇಕು. ಇಲ್ಲಿ ಸಾಂಪ್ರದಾಯಿಕವಾಗಿ ಬಂದಂತಹ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ಗಮನಿಸ್ತಾ ಹೋದಾಗ ಅವುಗಳನ್ನ ಧಿಕ್ಕರಿಸಬೇಕು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಮೂಢನಂಬಿಕೆಗಳಿಂದಾಗಿ ಮೊದಲನೇದಾಗಿ ಕೆರೆಯನ್ನು ಕಟ್ಟಿಸಿದಾಗ ನೀರ್ ಬರ್ಲಿಲ್ಲ ಅಂತಕ್ಕಂಥದ್ದು ಮನೆಯ ಯಜಮಾನನ ಒಂದು ವಿಚಾರಕ್ಕೆ ಹಿನ್ನೆಲೆಯಲ್ಲಿ ಜೋಯಿಸರ ಹತ್ರ ಹೋಗ್ತಕ್ಕಂಥದ್ದು. ಜೋಯಿಸರ ಹತ್ರ ಗೌರವವನ್ನು ಇಟ್ಕೊಂಡು ಹೋದಾಗ ಒಂದು ಮನೆಯನ್ನು ಉಳಿಸಬಹುದಾಗಿತ್ತು. ಅವರು ಕೂಡ ಏನಂತ ಅಂದ್ರ ಬಲಿ ಕೊಡಬೇಕು ಅಂತಕ್ಕಂತ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಇಲ್ಲಿ ಮೂಢನಂಬಿಕೆ ನಮ್ಮಲ್ಲಿ ಎಷ್ಟು ಬೇರೂರಿದೆ ಅಂತಕ್ಕಂಥದ್ದು ಅವ್ರು ಹೇಳಿದಾರೆ ಅಂತ ತಿಳ್ಕೊಂಡು ಆ ಮಲ್ಲನಗೌಡ ಕೇಳ್ತಕ್ಕಂಥದ್ದು ತನ್ನ ಒಂದು ಕುಟುಂಬದ 2 ವ್ಯಕ್ತಿಗಳನ್ನ ಕಳ್ಕೊಳ್ತಕ್ಕಂಥದ್ದು. ಇಲ್ಲೇ ಮೂಢನಂಬಿಕೆಗಳು ಎಷ್ಟು ನಮ್ಮ ಜೀವನವನ್ನ ಹಾಳು ಮಾಡುತ್ತವೆ ಅಂತಕ್ಕಂಥದ್ದು ಈ ಒಂದು ಕಥನ ಗೀತೆ ಹೇಳತಕ್ಕಂಥದ್ದನ್ನ ಕಾಣ್ತೀವಿ. ಈ ಕಥನ ಗೀತೆಯನ್ನ
ಆಲಿಸಿದ ತಮಗೆಲ್ಲ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಸಂಧಿಸೋಣ.